ಮನೆಯಲ್ಲಿ ಇರುವಂಥ ಮಸಾಲೆ ಪದಾರ್ಥಗಳಿರುವಂಥ ಔಷಧಿ ಗುಣಗಳು ಅದನ್ನು ನಾವು ಬಳಸ್ಕೊಳ್ತಾ ಅನಾದಿ ಕಾಲದಿಂದ ನಮ್ಮ ಪೂರ್ವಜರು ಬೆಳೆಸ್ಕೊಂಡು ಬಂದಿದ್ದಾರೆ. ಈಗ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರೂ ಭಾಳ ಜನ ಔಷಧಿ ಕೊಡ್ತಾರೆ. ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಪ್ರಾಮಾಣಿಕವಾಗಿ ಆರೋಗ್ಯ ಸೇವೆ ಮಾಡ್ತಾ ಇರೋಂಥ ವೈದ್ಯರಿದ್ದಾರೆ. ಅದು ತುಂಬ ರೇರ್ ಅಂತಂಥ ಜಾಗದಲ್ಲಿದ್ದಾರೆ. ತುಂಬ ಮಹತ್ವದ ಕಾಯಿಲೆಗಳ ಔಷಧಿ ಕೊಡ್ತಾರೆ. ಅವ್ರನ್ನೆಲ್ಲ ಸೇರಿಸಿ ನಾವು ಈ ಪ್ರಾಚೀನ ಆರೋಗ್ಯ ಪರಂಪರೆ ಸಂರಕ್ಷಣೆಯಲ್ಲಿ ಬಂಗಾರಮಕ್ಕಿಯಲ್ಲಿ ಏಪ್ರಿಲ್ 1 ಇದೇ ತಿಂಗಳು ಏಪ್ರಿಲ್ 1 ಬಂಗಾರಮಕ್ಕಿಯಲ್ಲಿ ಪ್ರಾಚೀನ ಆರೋಗ್ಯ ಪರಂಪರೆ ವೈದ್ಯರ ಸಂಗಮ ಅಂತ ಒಂದು ಕಾರ್ಯಕ್ರಮ ಹಾಕ್ಕೊಟ್ಟಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಅಂದರೆ ಎಲ್ಲ ವೈದ್ಯರು ಅಂದರೆ ಪ್ರಾಚೀನ ಆರೋಗ್ಯ ಪರಂಪರೆ ಎಲ್ಲರೂ ಇದ್ದಾರೆ. ಒಂದು ನಾಭಿ ಚಿಕಿತ್ಸೆ ಮಾಡಿದ್ದಾರೆ, ಪಾದ ಚಿಕಿತ್ಸೆ ಮಾಡಿದ್ದಾರೆ, ಕಣ್ಣಿನ ಚಿಕಿತ್ಸೆ ಮಾಡಿದ್ದಾರೆ, ಹಲ್ಲಿನ ಚಿಕಿತ್ಸೆ ಮಾಡಿದ್ದಾರೆ. ಇದರ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಚಿಕಿತ್ಸೆಗಳನ್ನು ಮಾಡ್ತಾರೆ. ಮನೆ ಮದ್ದು ಉಪಯೋಗಿಸ್ಕೊಂಡು ಅವರನ್ನೆಲ್ಲರೂ ಒಂದು ವೇದಿಕೆಯಲ್ಲಿ ಸೇರಿಸಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ವಿ. ಉದ್ದೇಶ ಏನಪ್ಪ ಅಂದರೆ ನಮ್ಮ ವೈದ್ಯರಿಗೆ ಸಾಮಾಜಿಕ ಭದ್ರತೆ, ಸರ್ಕಾರದಿಂದ ಮಾನ್ಯತೆ ಬೇಕು, ಮತ್ತು ಸರ್ಕಾರದ ಕಲ್ಯಾಣ ಯೋಜನೆಗಳನ್ನು ಸಿಗಬೇಕು. ಆ ಮಟ್ಟದಲ್ಲಿ ನಮ್ಮ ಚಿಂತನೆ ಆಗಿದೆ, ನನ್ನ ಒಂದು ಆಶಯ ಆಗಿದೆ. ಹಾಗಾಗಿ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯಲ್ಲಿ ನಮ್ಮನ್ನು ಕರೆದು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸಿಲೆಕ್ಟ್ ಫೌಂಡೇಶನ್ ವತಿಯಿಂದ. ಆ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ರಾಜ್ಯದ ಎಲ್ಲ ವೈದ್ಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ನಮ್ಮ ಆಶಯ ಇದೆ. ಹಾಗಾಗಿ ನಾವು ಈ ಕಾರ್ಯಕ್ರಮ ವೈದ್ಯರ ಬಗ್ಗೆ ಆಗ್ತದೆ ಡೆವಲಪ್ ಮಾಡಿದ್ದಾರೆ. ಆಮೇಲೆ ಈ ಕಾರ್ಯಕ್ರಮದ ಪ್ರಯುಕ್ತ ನಾವು ರಾಜ್ಯದ 3 ಜನ ವೈದ್ಯರಿಗೆ ನಮ್ಮ ಸಂಸ್ಥೆಯಿಂದ ಪ್ರಾಚೀನ ವೈದ್ಯ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿ ಆಯ್ಕೆ ಮಾಡಿ ಕೊಡ್ತಾ ಇದ್ದೀವಿ. ಈ ವೈದ್ಯ ಕಲೆಯನ್ನು ಪ್ರೋತ್ಸಾಹ ಮಾಡಲು 3 ಜನ ವೈದ್ಯರಿಗೆ ನಮ್ಮ ಸಂಸ್ಥೆಯಿಂದ ತಲಾ 10,000 ರೂಪಾಯಿ ನಗದನ್ನು ಕೊಟ್ಟು ಒಂದು ಅಭಿನಂದನಾ ಪತ್ರ ಶಾಲೆ ಸನ್ಮಾನ ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆಯಿಂದ. ಯಾಕಂದರೆ ಈ ವೈದ್ಯ ಪದ್ಧತಿ ಬೆಳೀಬೇಕು, ಉಳಿಬೇಕು ಅನ್ನೋದು ನಮ್ಮ ಆಶಯ. ಯಾವ ರೋಗಕ್ಕೆ ಜಾಸ್ತಿ ಮೆಡಿಸಿನ್ ನಮ್ಮ ವೈದ್ಯರು ಹೆಚ್ಚಿನ ಎಷ್ಟು ವರ್ಷ ಆಯ್ತು ಮೆಡಿಸಿನ್ ಈಗ ನಾನು ಹೆಚ್ಚು ಕಮ್ಮಿ ನನಗೆ ಗೊತ್ತಿದ್ದಂಗೆ ನಾನು 25-30 ವರ್ಷಗಳಿಂದ ಮೆಡಿಸಿನ್ ಕೊಡ್ತಾ ಇದ್ದೆ ನಾನು. ಈಗ ನಮ್ಮ ತಾಯಿ, ನಮ್ಮ ಅಜ್ಜಿ ಕೊಡ್ತಾಯಿದ್ರು, ನಮ್ಮ ತಾಯಿ ಕೊಡ್ತಾಯಿದ್ರು. ನಮಗೆ ಅದ್ರ ಕುತೂಹಲ. ನಾವು ಶಾಲೆಗೆ ಓದ್ಬೇಕಾದ್ರೆ ನಮ್ಮ ಮಾಡಿದ ತಗೊಂಬ ಅಂತೇಳಿ ಈ ಥರ ಕೈ ತೋರಿಸಿದರೆ ಒಂದು 5 ಜನರಲ್ಲಿ 3 ಜನರಿಗೆ ಔಷಧಿ ಕೊಡ್ತಿದ್ರು. ನಮ್ಮಲ್ಲಿ ನಮ್ಮ ತಾಯಿ ಕೊಡ್ತಿದ್ರು, ಫ್ರೀ ಔಷಧಿ ಕೊಡೋರು. ಅವಾಗ ಬಾಳೆಹಣ್ಣು, ಎಲೆಡಿಕೆಗೆ ಈ ಥರ ಎಲೆಹಣ್ಣು, ಎಲೆಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ ಔಷಧಿ ಕೊಡ್ತಿದ್ರು. ಅದನ್ನು ನೋಡಿಬಿಟ್ಟು ನಮ್ಗೆ ಅದ್ರ ಬಗ್ಗೆ ಕುತೂಹಲ ಜಾಸ್ತಿ ಆಯಿತು. ನೋಡೋಣ ನಾವು ಮಾಡ್ತಾ ಬಂದ್ವಿ. ಈ ಲೇಡೀಸ್ಗೆಲ್ಲ ಮತ್ತು ಜೆಂಟ್ಸಿಗೆಲ್ಲ ಮಕ್ಕಳಾಗಿದ್ದ ಕಾಯಿಲೆಗೆಲ್ಲ ಒಂದು ಭಾರಿ ಸರಳ ಔಷಧಿ ಬಾಳೆಹಣ್ಣು ಕೊಡ್ತಿದ್ದು, ನಮ್ಮಮ್ಮ ಕೊಡ್ತಿದ್ರು. ಈಗಲೂ ತುಂಬ ಜನ ಇದ್ದಾರೆ, ತುಂಬ ಔಷಧಿ ಕೊಡ್ತಾರೆ. ಹಳ್ಳಿಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಕೊಡ್ತಾರೆ. ಅವರು ಭಾನುವಾರ ಕೊಡ್ತಾರೆ, ಗುರುವಾರ ಕೊಡ್ತಾರೆ. ಕೆಲವರು ಏನೂ ದುಡ್ಡು ತಗೊಳ್ಳೋದಿಲ್ಲ. ತುಂಬ ಜನ ಇದ್ದಾರೆ. ಅಂಥವ್ರನ್ನೆಲ್ಲ ಒಂದು ಒಟ್ಟುಗೂಡಿಸಿ ಅವರಿಗೆ ಒಂದು ಕಾನೂನು ಅಡಿ ತರಬೇಕು ಅನ್ನೋ ಉದ್ದೇಶ ಇದೆ. ಸರ್ಕಾರದ ಮಾನ್ಯತೆ ಕೊಡಿಸ್ಬೇಕಂತ ನಿರ್ಣಯ ಇದೆ. ಮತ್ತು ನಾವೇನಪ್ಪ ಅಂದರೆ ನಾವು ಪಾರಂಪರಿಕ ಆರೋಗ್ಯ ಶಿಕ್ಷಣ ತರಬೇತಿ ಮತ್ತು ಸಂಶೋಧನೆ ಅಂತೇಳಿ ಒಂದು ಕೇಂದ್ರ ಸ್ಥಾಪನೆ ಮಾಡ್ತಾ ಇದ್ದೀವಿ. ಅದು ಉದ್ದೇಶ ಏನಂದರೆ ಪಾರಂಪರಿಕ ವೈದ್ಯರು ಏನಿದ್ದಾರೆ ಅವರಿಗೆ ಪ್ರೊಸೀಜರ್ ಇಲ್ಲ, ಅಂದರೆ ಯಾವುದೇ ರೀತಿ ನೀತಿ ನಿಯಮಾವಳಿಗಳಿಲ್ಲ. ಆ ರೀತಿ ನೀತಿ ನಿಯಮಗಳು ಅವರಿಗೆ ಕಾನೂನುಬದ್ಧವಾಗಿ ಆ ಥರ ಚೌಕಟ್ಟಡಿಯಲ್ಲಿ ತರಬೇಕನ್ನೋ ಉದ್ದೇಶ ಇದೆ. ಹಾಗಾಗಿ ನಾವು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ಸರ್, ಈಗ ಮನೆ ಮತ್ತು ಜನಪದ ವೈದ್ಯ, ನಾಟಿ ವೈದ್ಯ ಅದನ್ನ ಒಂದು ಭಸ್ಮ ಮಾಡ್ತಾರೆ ಸರ್. ಭಸ್ಮ ಮಾಡಿದ್ಮೇಲೆ ಭಸ್ಮಕ್ಕೂ ಸಾಕಷ್ಟು ಅದಕ್ಕೆ ಟೆಸ್ಟ್ಗಳಿದೆ. ಆ ಟೆಸ್ಟ್ಗಳೆಲ್ಲ ನಾನು ಅದಾದ ಸಿಂಪಲ್ ಆಗಿ ನಾನು ಹೇಳ್ಬೇಕಂದ್ರೆ, ಒಂದು ಭಸ್ಮ ಮಾಡಿದ್ರೆ ಭಸ್ಮ ಮಾಡಿ ನೀರಿಗೆ ಹಾಕಿದ್ರೆ ನೀರಲ್ಲಿ ಅದು ಮೇಲೆ ತೇರಬೇಕು. ನೀರಿಗೆ ಡೆಲ್ಯೂಟ್ ಆಗೋಯ್ತು ಅಂದರೆ ಅದು ಔಷಧಿ ಕೊಡೋದಕ್ಕೆ ಬರೋದಿಲ್ಲ. ಆ ಜೇನುತುಪ್ಪದಲ್ಲಿ ಒಂದು ಟೆಸ್ಟ್ ಮಾಡ್ತಾರೆ. ಈ ಥರ ಕೆಲವು ಟೆಸ್ಟ್ಗಳಿದೆ. ಆ ಟೆಸ್ಟ್ಗಳಿಗೆಲ್ಲ ಅಷ್ಟು ಪುಟ ಹಾಕಿ ಅದು ಬಂತು ಅಂದರೆ ಆ ಭಸ್ಮನೇ ಕೊಡ್ಬೋದು. ಈಗ ನೀವು ಮೆಟಲ್ ತಿನ್ನಲ್ಲ ಅಂತ ಹೇಳಿದ್ರಿ. ಈಗ ಜಸ್ಟ್ ಒಂದು ಈಗ ಅಲೋಪತಿ ಇದ್ರಲ್ಲಿ ಬಂದರೆ ಡಾಕ್ಟ್ರ್ ಹೇಳ್ತಾರೆ ನಿಮ್ಮಲ್ಲಿ ಐರನ್ ಕಂಟೆಂಟ್ ಕಡಿಮೆ ಆಗಿದೆ, ನೀವು ಅದು ತಿನ್ನಿ, ಇದು ತಿನ್ನಿ, ಬಾಳೆಹಣ್ಣು ತಿನ್ನಿ, ಪೊಟ್ಯಾಷಿಯಂ ಕಡಿಮೆ ಆಗಿದೆ. ಇದೆಲ್ಲ ನಮ್ಮ ಪಾಷಾಣಗಳು ಮತ್ತು ಲೋಹಗಳು ಇದಕ್ಕೆ ಬರುತ್ತೆ. ಆದರೆ ಅದರಲ್ಲಿ ವಸ್ತುಗಳನ್ನ ನಾವು ಅದನ್ನು ಡೆಲ್ಯೂಟ್ ಮಾಡಿ ಅದನ್ನು ಭಸ್ಮಗಳು ಮಾಡಿ ಆ ರೂಪದಲ್ಲಿ ಕೊಡ್ತೀವಿ ಸರ್. ಈ ಚಿನ್ನನೂ ಅಷ್ಟೇ. ಈ ಲೋಹ ಭಸ್ಮದಲ್ಲಿ ಸುವರ್ಣ ಭಸ್ಮ ಅಂತಂದ್ರಿ, ಅದನ್ನು ಮಾಡೋದಕ್ಕೆ ಸುಮಾರು ಪ್ರಕ್ರಿಯೆ ತಗೊಳುತ್ತೆ. ಅಷ್ಟೆಲ್ಲ ಮಾಡಿ ಅದನ್ನು ಇಲ್ಲ ಸರ್, ಇಷ್ಟು ಪ್ರಕ್ರಿಯೆ ಮಾಡಬೇಕಾದ್ರೆ ನೋಡಿ ಸರ್, ಒಂದು ಸಿಸ್ಟಮ್ ಅಂತ ಇದೆ. ಇವಾಗ ಯಾವುದೇ ಒಂದು ಮೆಡಿಸಿನ್ ನಿಮ್ದು ಕೂಡ ಲ್ಯಾಬೊರೇಟರಿ ಟೆಸ್ಟೆಡ್ ಇಲ್ಲ, ನಿಮ್ಗೆ ಅಲ್ಲಿಂದ ರಿಪೋರ್ಟ್ ಇಲ್ಲ, ಈ ಕಂಟೆಂಟ್ ಇದೆ, ಈಗ ನೀವು ಯೂಸ್ ಮಾಡಬಹುದು ಅಂತ. ಹೌದು ಸರ್. ಈ ಒಂದು ವೈದ್ಯವನ್ನ, ಸಿದ್ಧ ವೈದ್ಯವನ್ನ ಹೌದು ಸರ್
60 ವರ್ಷ ಬ್ಯಾನ್ ಮಾಡಿಟ್ಟಿದ್ರು. ಹೌದು ಸರ್. ರೀಸನ್ ಹಾ ಸರ್. ಇದು ತಪ್ಪಂತಲ್ಲ, ಇಲ್ಲ ಇಲ್ಲ ಹೇಳಿ ಸರ್. ತಪ್ಪಂತಲ್ಲ. ಹೇಳಿ ಸರ್. ಬ್ರಿಟಿಷರು ಇದನ್ನ ಬಿಟ್ರೆ ನಮ್ದು ಬರಲ್ಲ ಅಂತ ಹೇಳಿ ಹೌದು ಸರ್. ಇದನ್ನ ಸ್ಟಾಪ್ ಮಾಡಿದ್ರು. ಹೌದು ಸರ್. 4 ಜನರೇಷನ್ ಸತ್ತೋಯ್ತು. ಹೌದು ಸರ್. ಹೇಳ್ಕೊಟ್ಟವರೆಲ್ಲ ಸತ್ತೋದ್ರು, ಹೇಳ್ಕೊಡ್ಲಿಲ್ಲ, ನಿಮ್ಗೆ ಬೇರೆ ಕಡೆ BSc ಓದಿ IT ಓದಿ ಅಂತ ಕಳ್ಸ್ಬಿಟ್ರು. ಹೌದು ಸರ್. ಆ ವೈದ್ಯ ಸತ್ತೋಯ್ತು ಹಂಗೆ. ಹೌದು ಸರ್. ಓಕೆ, ಇಲ್ಲಿ ಪುಟ ಅಂದ್ರೆ ಪುಟ ಹಾಕೋದು ಅಂತ ಅಂದ್ರೆ ಹೌದು ಸರ್. ಅಲ್ವಾ? ಹೌದು. ಎಷ್ಟು ಪುಟ ಹಾಕ್ತೀರಾ? ಇವೆಲ್ಲ ಇದೆ, ಈ ಸಾವಿರ ಎಲ್ಲ ಇದೆ. ಸರ್ ನಮ್ಮಲ್ಲಿ ಅದಕ್ಕೆ ಒಂದು ಸಣ್ಣ ವಿವರಣೆ ಕೊಡ್ತೀನಿ. ಒಂದೊಂದಕ್ಕೆ 1 ಅಡಿ 1 ಅಡಿ ಪುಟ, ಗಜಕ್ಕೆ ಪುಟ, ಅರ್ಧ ಗಜ ಪುಟ, ಏನ್ ಸರ್, ಇನ್ನು ಅದಕ್ಕೆ 24 ಗಂಟೆ ಸರ್, ಬೇಯಿಸುವಂಥದ್ದು.